ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗ್ಡೆ. ಇವತ್ತಿನ ಸನಾತನ ಕಥನದ ಎಪಿಸೋಡ್ನಲ್ಲಿ ನಾನು ನಿಮಗೆ ಮಹಾಭಾರತದ ಕುರುಕ್ಷೇತ್ರ ಯುದ್ಧ ಸಮಯದಲ್ಲಿ ನಡೆದಿರುವಂತಹ ಒಂದು ವೆರಿ ಇಂಟ್ರೆಸ್ಟಿಂಗ್ ಹಾಗೆ ತುಂಬಾ ಜನರಿಗೆ ಗೊತ್ತಿಲ್ಲದೆ ಇರುವಂತಹ ಒಂದು ಉಪಕಥೆಯನ್ನ ಹೇಳ್ತೀನಿ. ಈ ಕಥೆಯನ್ನ ಕೇಳಿದ್ಮೇಲೆ ಬಹಳಷ್ಟು ಜನರಿಗೆ ಎಷ್ಟು ಪೆಸಿಮಿಸ್ಟಿಕ್ ಅಪ್ರೋಚ್ ಅಂತ ಅನಿಸ್ಬಹುದು. ಇನ್ನೂ ಕೆಲವು ಜನಕ್ಕೆ ಒಂಥರ ವಿಕೃತ ಸಮಾಧಾನ, ಅಂದ್ರೆ ಅಂಥ ಮನುಷ್ಯಂಗೆ ಅಂಥ ವೀಕ್ನೆಸ್ ಇತ್ತಂತೆ, ಇನ್ನು ನಾವೆಲ್ಲ ಯಾರು ಅಂತ ಅವರ ಕೆಲವೊಂದಷ್ಟು ಕೆಟ್ಟ ಗುಣಗಳನ್ನ ಕೆಟ್ಟ ಮನಸ್ಥಿತಿಯನ್ನ ಜಸ್ಟಿಫೈ ಮಾಡ್ಕೊಳ್ಳೋಕೆ ಒಂದು ಎಕ್ಸಾಂಪಲ್ ಅಂತ ಅನ್ಸ್ಬಹುದು. ಹಾಗೆ ಇದನ್ನ ನಾನ್ ಯಾವ ಆಂಗಲ್ ಅಲ್ಲಿ ನೋಡ್ತೀನಿ, ಯಾವ ಪರ್ಸ್ಪೆಕ್ಟಿವ್ ನಲ್ಲಿ ಈ ಕಥೆಯ ಮಾರಲ್ ವ್ಯಾಲ್ಯೂಸ್ ಅನ್ನ ನಾವು ಅರ್ಥ ಮಾಡ್ಕೊಳ್ಬಹುದು ಅನ್ನೋದನ್ನ ಸಹ ಹೇಳ್ತಾ ಹೋಗ್ತೀನಿ. ನಿಮಗೆ ಈ ಕಥೆಯನ್ನ ಕೇಳಿದ ತಕ್ಷಣ ಏನು ಟ್ರೂ ಇಮೋಷನ್ ಅಂತ ಇರುತ್ತೆ, ಇಮಿಡಿಯೇಟ್ ಇಮೋಷನ್ ಅಂತ ಇರುತ್ತೆ, ಅದು ಯಾವ್ದಾಗಿತ್ತು ಈ ಮೂರರಲ್ಲಿ ಅನ್ನೋದನ್ನ ದಯವಿಟ್ಟು ನಂಗೆ ಆನೆಸ್ಟ್ ಆಗಿ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ, ಓಕೆನಾ? ಎಪಿಸೋಡ್ ಕೇಳಿಸ್ಕೊಂಡಾದ್ಮೇಲೆ ಏನ್ ಕಥೆ, ಯಾರ್ ಕಥೆ ಅಂತಂದ್ರೆ, ಅರ್ಜುನನನ್ನ ನಾವು ನರೋತ್ತಮ ಅಂತ ಕರಿತೀವಿ. ನೋ ಡೌಟ್ ಧನುರ್ವಿದ್ಯೆಯಲ್ಲಿ ಅವನು ಸರ್ವಶ್ರೇಷ್ಠ ಅಂತ ಏನು ಹೇಳ್ತೀವಿ, ಹಾಗೆ ಆ ಶ್ರೇಷ್ಠತೆಯ ಜೊತೆಗೆ ಅವನಿಗೆ ತನಗಿಂತ ತಿಳಿದಿರೋರು ಯಾರೋ ಒಬ್ರು ಏನು ಹೇಳ್ತಿದ್ದಾರೆ ಅಂತಂದ್ರೆ, ಅವರು ಮೇಲೆ ಒಂದು ಗೌರವದ ಭಾವನೆ ಜೊತೆ ಒಂದು ಶರಣಾಗತಿಯಲ್ಲಿ ಅದನ್ನ ಕೇಳಿಸ್ಕೊಳ್ಳುವಂತಹ ಅವನ ಆ ಹಂಬಲ್ನೆಸ್ ಅಂತ ಏನಿರುತ್ತೆ, ಆ ಒಂದು ಕಾರಣದಿಂದ ಬೇರೆ ಬೇರೆ ವ್ಯಕ್ತಿಗಳನ್ನ ಆರಿಸಿಕೊಂಡು ಶ್ರೀಕೃಷ್ಣ ಪರಮಾತ್ಮ ಅವರಿಗೆ ಭಗವದ್ಗೀತೆಯನ್ನ ಕೊಡುವಂತಹ ಅವಕಾಶ ಇದ್ರು, ಅಂಥವರಿಗೆ ಅಂತಹ ಕ್ಯಾಲಿಬರ್ ಇದ್ರೂ ಕೂಡ ಯಾಕೆ ಅರ್ಜುನನನ್ನೇ ನಾವು ನರೋತ್ತಮ ಅಂತ ಕರಿತೀವಿ ಅಂತಂದ್ರೆ, ಅವನ ಆ ಮನಸ್ಥಿತಿ, ಕಲಿಯುವಂತಹ ಮನಸ್ಥಿತಿ. ಆದ್ರೆ ಅಂಥ ನರೋತ್ತಮ ಅಂತ ಯಾರು ಕರೆಸ್ಕೊಂಡಿದ್ರು, ಸವ್ಯಸಾಚಿ ಅಂತ ಯಾರನ್ನ ನಾವು ಕರಿತೀವಿ, ಅಂಥ ವ್ಯಕ್ತಿಗೆ, ಯಾವ ವ್ಯಕ್ತಿಗೆ ಖುದ್ದು ಶ್ರೀಕೃಷ್ಣ ಪರಮಾತ್ಮ ತನ್ನ ಬಾಯಾರೆ ಭಗವದ್ಗೀತೆಯನ್ನ ಉಪದೇಶ ಮಾಡ್ತಾನೆ, ತನ್ನ ವಿಶ್ವರೂಪದ ದರ್ಶನವನ್ನ ಕೊಡ್ತಾನೆ, ಅದೆಲ್ಲ ಆದ್ಮೇಲೂ ಸಹ ಅರ್ಜುನನ ಒಂದು ಪ್ರತಿಜ್ಞೆ ಅನ್ನೋದು, ಕೆಲಸತಿ ನಾವು ಹೇಳ್ತೀವಲ್ವಾ, ಹುಟ್ಟುಗುಣ ಸುಟ್ರು ಹೋಗೋದಿಲ್ಲ ಅನ್ನೋ ತರದಲ್ಲಿ ಈ ಮನುಷ್ಯ ಸಹಜ ಕೆಲವೊಂದಷ್ಟು ವಿಚಾರ ಅಂತ ಏನಿರುತ್ತೆ, ಇಮೋಷನ್ಸ್ ಅಂತ ತಗೊಂಡ್ವಿ ಅಂತಂದ್ರೆ, ಅದು ಯಾವತ್ತೂ ಕೂಡ ನಮ್ಮನ್ನ ಆ ಒಂದು ಕನ್ಫೈನ್ಮೆಂಟ್ ಅಲ್ಲಿ ಇರುತ್ತೆ. ಇಟ್ಸ್ ನಾರ್ಮಲ್. ಅಂಡ್ ಆಲ್ಸೋ ಅದರಿಂದ ಹೊರಗಡೆ ಬರೋದೇ ಈ ಸ್ಪಿರಿಚುಯಾಲಿಟಿ ಅಥವಾ ಭಗವದ್ಗೀತೆ ಉಪದೇಶದ ಆಶಯ ಆಗಿತ್ತು ಅನ್ನೋದನ್ನ ತಿಳಿಸ್ತಾ ಹೋಗುತ್ತೆ. ಏನ್ ಕಥೆ ಅಂತಂದ್ರೆ, ಯಾವಾಗ ಅರ್ಜುನನಿಗೆ ತಾನು ಯುದ್ಧ ಮಾಡ್ಬೇಕಾ, ನಾನು ತಪ್ಪು ಮಾಡ್ತಾ ಇದ್ದೀನ, ಎಲ್ಲಾ ಸಾಮರ್ಥ್ಯ ಇದ್ದು, ಎಲ್ಲಾ ಧೈರ್ಯ ಇದ್ದು, ಎಲ್ಲವೂ ಇದ್ರೂ ಕೂಡ ಲಾಸ್ಟ್ ಮಿನಿಟ್ ಅಲ್ಲಿ ಅವನಿಗೆ ಒಂದು ಅಳುಕು ಶುರುವಾಗುತ್ತೆ. ತುಂಬಾ ಜನ ಇದನ್ನ ಪೆಸಿಮಿಸ್ಟಿಕ್ ಆಗಿ ನೋಡಬಹುದು, ಆದ್ರೆ ನೀವು ಅದೆಷ್ಟೇ ತಾಕತ್ ಹೊಂದಿದ್ರು ಕೂಡ ಒಂದು ಭಯ ಅನ್ನೋದಿರುತ್ತಲ್ವಾ, ಆ ಭಯ ಅನ್ನೋದು ಫೇಲ್ ಆಗ್ಬಿಟ್ರೆ ಅನ್ನೋದು ಒಂದು ಸಣ್ಣ ಭಯ ಹುಷಾರಾಗಿ ಹೆಜ್ಜೆ ಇಡೋ ರೀತಿಯಲ್ಲಿ ನಮ್ಮನ್ನ ನೋಡ್ಕೊಳ್ಳುತ್ತೆ. ಆದ್ರೆ ಯಾವಾಗ ಅವನು ಇಮೋಷನಲಿ ವೀಕ್ ಆಗೋದ್ರ ಜೊತೆ ಅವನ ವಿಲ್ ಪವರ್ ಕಡಿಮೆ ಆಗಿದೆ ಅನ್ನೋದು ಗೊತ್ತಾಗ ಖುದ್ದು ಶ್ರೀಕೃಷ್ಣ ಪರಮಾತ್ಮ ಅವನಿಗೆ ತನ್ನ ವಿರಾಟ್ ರೂಪವನ್ನ ತೋರಿಸಿ, ನೀನೇನು ಮಾಡ್ತಾ ಇಲ್ಲ, ನಾನ್ ನಿನ್ನ ಮೂಲಕ ಮಾಡಿಸ್ತಾ ಇರೋದು, ನೀನು ನಿಮಿತ್ತ ಮಾತ್ರ, ಕರ್ಮವನ್ನ ಮಾಡು, ಅದರ ಪ್ರತಿಫಲದ ಅಪೇಕ್ಷೆ ಅನ್ನೋದು, ಔಟ್ಕಮ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಿನ್ನ ಕಂಟ್ರೋಲ್ ಅಲ್ಲಿ ಇರುವಂತದ್ದ ಅಲ್ಲ ಅನ್ನೋದನ್ನ ತುಂಬಾ ಬ್ಯೂಟಿಫುಲ್ ಆಗಿ ಶ್ರೀಕೃಷ್ಣ ಪರಮಾತ್ಮ, ನೀವು ಯಾವುದೇ ಸ್ಟೇಜ್ ಅಲ್ಲಿ ಇರಿ ಲೈಫಲ್ಲಿ, ಭಗವದ್ಗೀತೆಯಲ್ಲಿ ಒಂದ್ಸತಿ ಹೋಗಿ ಓದ್ರಿ ಅಂತಂದ್ರೆ ನಿಮ್ಮ ಪ್ರತಿ ಪ್ರಶ್ನೆಗೂ ಅದು ಆನ್ಸರ್ ಹೇಳುತ್ತೆ. ಅಂಡ್ ಹಿಂದಿನ ಸತಿ ನಾನು ಓದಿದಾಗ ಇದು ಅರ್ಥ ಆಗ್ಲಿರ್ಲಿಲ್ವಾ ಅನ್ನೋ ತರದಲ್ಲಿ ಬೇರೆ ಬೇರೆ ಡೈಮೆನ್ಷನ್ಸ್ ಅಲ್ಲಿ ನಮ್ಗೆ ಅರ್ಥ ಆಗುತ್ತೆ. ಸೊ ಈ ಭಗವದ್ಗೀತೆಯ ಪೂರ್ತಿ ಉಪದೇಶವನ್ನ ಖುದ್ದು ಶ್ರೀಕೃಷ್ಣ ಪರಮಾತ್ಮನಿಂದ ಪಡೆದ ಮೇಲೂ ಕೂಡ ಅವನಿಗೊಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅನಿಸಿ ಯುದ್ಧವನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಯಾವಾಗ ಅಭಿಮನ್ಯುವನ್ನ, ಯಾವ ಒಂದು ಘಟನೆ ಅಂತಂದ್ರೆ, ನೀವು ಅದೆಷ್ಟೇ ಕಲ್ಲು ಹೃದಯ, ಭಯಂಕರ ಸ್ಟ್ರಾಂಗ್ ಹಾರ್ಟು, ಅಳಲ್ಲ ಗಿಳಲ್ಲ ಏನೇ ಇದ್ರು ಕೂಡ ಆ ಚಕ್ರವ್ಯೂಹದ ಒಳಗಡೆ ಅವನನ್ನ ಷಡ್ಯಂತ್ರ ಮಾಡಿ ಕರೆಸ್ಕೊಂಡು ಅವನನ್ನ ಅಷ್ಟು ಬ್ರೂಟಲಿ ಸಾಯಿಸ್ತಾರಲ್ಲ ಅಭಿಮನ್ಯುವನ್ನ, ಆ ಒಂದು ಸೀನನ್ನ, ಆ ಒಂದು ಘಟನೆಯನ್ನ ಕೇಳಿಸ್ಕೊಂಡಾಗ ಅಥವಾ ಯಾವ್ದಾದ್ರು ಸೀರಿಯಲ್ ಸಿನಿಮಾದಲ್ಲಿ ನೋಡಿದಾಗ ಕೂಡ ತುಂಬಾ ಬೇಜಾರಾಗತ್ತೆ. ಹೆಂಗಪ್ಪ ಹಿಂಗ್ ಮಾಡಕ್ ಸಾಧ್ಯ? ಖುದ್ದು ದಾಯಾದಿ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲ ಸೇರ್ಬಿಟ್ಟು ಅವನನ್ನ ಅಷ್ಟು ಬ್ರೂಟಲಿ ಕೊಲ್ಲಕ್ ಹೆಂಗ್ ಸಾಧ್ಯ ಅಂತ ಅನ್ಸುತ್ತೆ. ಅಂಥ ಒಂದು ಘಟನೆ ಅನ್ನೋದಕ್ಕೆ ಮಹಾಭಾರತದ ಕುರುಕ್ಷೇತ್ರ ಯುದ್ಧ ಸಾಕ್ಷಿ ಆಗತ್ತೆ. ಅಭಿಮನ್ಯುವನ್ನ ಚಿತ್ರಹಿಂಸೆ ಕೊಟ್ಟು ಆ ಚಕ್ರವ್ಯೂಹದೊಳಗಡೆ ಬಂಧಿ ಮಾಡಿ ಅವನನ್ನ, ಆ ಟೀನೇಜ್ ಬಾಯನ್ನ ಹೆಂಗಂದ್ರೆ ಹಂಗೆ ಚುಚ್ಚೋದು, ತಿವಿಯೋದು ಎಲ್ಲ ಮಾಡ್ತಾ ಇರ್ತಾರೆ. ವಿಚಿತ್ರವಾಗಿ ಹಿಂಸೆ ಕೊಡ್ತಾ ಇರ್ಬೇಕಿದ್ರೆ ಅರ್ಜುನ ಎಲ್ಲೋ ಒಂದು ಕಡೆ ಅವನನ್ನ ಯುದ್ಧ ಮಾಡಿ ಮಾಡಿ ನಿಲ್ಸಿಟ್ಟಿರ್ತಾರೆ.
ಅವನಿಗೆ ಏನ್ ನಡೀತಾ ಇದೆ ಇಲ್ಲಿ ಅನ್ನೋದು ಗೊತ್ತಿರೋದಿಲ್ಲ. ಉಳಿದ 4 ಪಾಂಡವರನ್ನ ಸಿಂಧೂ ರಾಜ ಜಯದ್ರಥ, ಯಾರಪ್ಪ ಇವನು ಅಂತಂದ್ರೆ, ಈ ಕೌರವರಿಗೆ ಒಬ್ಬಳು ತಂಗಿ ಇರ್ತಾಳೆ, ದುಶ್ಯಲೆ ಅಂತ. ದುಶ್ಯಲೆಯ ಗಂಡ ಸಿಂಧೂ ದೇಶದ ರಾಜ ಆಗಿರುವಂತಹ ಜಯದ್ರಥ ಒಂಥರ ಸೆಡಿಸ್ಟಿಕ್ ಕ್ಯಾರೆಕ್ಟರ್ ಇವನು. ತನ್ನ ಭಾವ ಏನ್ ಹೇಳ್ತಾನೋ ಅದನ್ನ ದೊಡ್ಡದಾಗಿ ತಲೆ ಮೇಲೆ ಇಟ್ಕೊಂಡು ಮಾಡೋ ತರದ ಕೆಟ್ಟ ವ್ಯಕ್ತಿ. ದುರ್ಯೋಧನನ ಇನ್ನೊಂದು ಮ್ಯಾನಿಫೆಸ್ಟೇಷನ್ ಅಂತಂದ್ರೆ ಈ ಜಯದ್ರಥ ಅಂತ ಹೇಳ್ಬೋದು. ಅವನು ಈ ಪಾಂಡವರು ಎಲ್ಲರನ್ನ ತಡೆದಿಟ್ಕೊಂಡು ಅವ್ರ ಕಣ್ಣು ಮುಂದೆ ಪಾಪ ನಮ್ಮ ಯುಧಿಷ್ಠಿರ ಬೇಡ್ಕೊಳ್ತಾನೆ, ಅಷ್ಟು ಟಾರ್ಚರ್ ಮಾಡಬೇಡಿ ಅವನನ್ನ, ಅವನಿಗೊಂದು ಸುಲಭವಾಗಿರೋ ಸಾವಾದ್ರೂ ಕೊಡಿ, ನನ್ನ ಪ್ರಾಣ ತೆಗಿರಿ, ಕಾಲೇ ಬೀಳ್ತೀನಿ ನಿಮ್ಗೆ ಅಂತ ಗೋಳಾಡಿದ್ರು ಕೂಡ ಕಣ್ಣು ಮುಂದೆನೆ ತುಂಬಾ ಬ್ರೂಟಲಿ ಕೊಲ್ತಾರೆ ಅಭಿಮನ್ಯುವನ್ನ. ಯಾವಾಗ ಈ ರೀತಿ ಕೊಂದ್ರು ಅನ್ನೋದು ಅರ್ಜುನನಿಗೆ ಗೊತ್ತಾಗತ್ತೆ, ಯಾರು? ಅಭಿಮನ್ಯುವಿನ ತಂದೆ. ಆ ಅರ್ಜುನನ ಪರಿಸ್ಥಿತಿ ಹೇಗಿರುತ್ತೆ ಅಂತಂದ್ರೆ, ನೋವು, ಕ್ರೋಧ, ಆ ಮಗನನ್ನ ಕಳ್ಕೊಂಡೆ, ಕೈಗೆ ಬಂದಿರೋ ಮಗ, ಇದೆಲ್ಲದು ಮಿಕ್ಸ್ ಆಗಿ ಆ ಇಮೋಷನ್ಸ್ನ ಔಟ್ ಬರ್ಸ್ಟ್ ಅಂತ ಹೇಳ್ಬಿಟ್ಟು ಇಂಥ ಟೈಮಲ್ಲಿ ತಗೊಳ್ಳುವಂತಹ ಡಿಸಿಷನ್ ಎಷ್ಟು ಸ್ಟುಪಿಡ್ ಆಗಿರತ್ತೆ ಅನ್ನೋದಕ್ಕೆ ಈಗ ನಿಮ್ಗೆ ನಿದರ್ಶನ ಸಿಗತ್ತೆ. ನಾನಾಗ್ಲೇ ಹೇಳಿದೆ, ಶ್ರೀಕೃಷ್ಣ ಪರಮಾತ್ಮನಿಂದ ಭಗವದ್ಗೀತೆ ಉಪದೇಶ ತಗೊಂಡಿರೋ ನರೋತ್ತಮ ಅಭಿಮನ್ಯುವನ್ನ ಕೊಂದಿರುವಂತಹ ಹತಾಶೆ ಸಮಯದಲ್ಲಿ ಒಂದು ಪ್ರತಿಜ್ಞೆ ಮಾಡ್ತಾನೆ. ಈ ಪ್ರತಿಜ್ಞೆ ಅನ್ನೋದಿದೆ ಅಲ್ವಾ, ನಮ್ಮ ಹಠ ಏನಿರುತ್ತೆ ಆ ಹಠವನ್ನ ಬಿಟ್ಟು ಹಿಂದೆ ಸರಿಯದೆ ಇರೋ ರೀತಿಯಲ್ಲಿ ನಮ್ಮ ವಿಲ್ ಪವರ್ ಅನ್ನ ಸ್ಟ್ರಾಂಗ್ ಮಾಡ್ತಾ ಇರತ್ತೆ. ಇದು ಇರಬೇಕು, ಮಾಡಿರೋ ಪ್ರತಿಜ್ಞೆಯನ್ನ ನಡ್ಕೊಳ್ಬೇಕು. ಆದ್ರೆ ಕೆಲವು ಸತಿ ಅನ್ನೆಸೆಸರಿ ಪಾಯಿಂಟ್ಸ್ ಆಡ್ ಮಾಡೋದಿರತ್ತಲ್ವಾ, ಅದು ಹೇಗೆ ಸ್ಟುಪಿಡ್ ಅನ್ಸುತ್ತೆ. ಎಸ್ಪೆಷಲಿ ಭಗವದ್ಗೀತೆ ಉಪದೇಶ ತಗೊಂಡ ಆದ್ಮೇಲೂ ಕೂಡ ಇಂಥ ಒಂದು ಸ್ಟುಪಿಡ್ ಚಾಲೆಂಜ್ ಅನ್ನ ಅರ್ಜುನ ತನಗ್ ತಾನು ಹಾಕೊಳ್ತಾನೆ. ಏನಪ್ಪಾ ಅಂತಂದ್ರೆ, ನಾಳೆ ಸಂಜೆಯ ಒಳಗಡೆ, ಸೂರ್ಯಾಸ್ತ ಆಗೋದ್ರ ಒಳಗಡೆ ಜಯದ್ರಥನನ್ನ ನಾನು ಕೊಲ್ಲಲಿಲ್ಲ ಅಂತಂದ್ರೆ ನಾನು ಅಗ್ನಿ ಸ್ನಾನವನ್ನ ಮಾಡ್ತೀನಿ. ಅಂದ್ರೆ ನಾನೇ ಆತ್ಮಹತ್ಯೆಗೆ, ಒಂದು ಅವನಿರ್ಬೇಕು ಇಲ್ಲ ನಾನಿರ್ಬೇಕು. ಎಲ್ಲಿವರೆಗೂ ಈ ಪ್ರತಿಜ್ಞೆ ವ್ಯಾಲಿಡ್ ಇತ್ತು ಅಂತಂದ್ರೆ ನಾನು ಅವನನ್ನ ಕೊಲ್ತೀನಿ. ಇಲ್ಲಿವರೆಗೂ ಅರ್ಜುನನ ಪ್ರತಿಜ್ಞೆ ಸೆನ್ಸಿಬಲ್ ಆಗಿತ್ತು. ಬಟ್ ಅಲ್ಲೊಂದು ಎಕ್ಸ್ಟ್ರಾ ಪಾಯಿಂಟ್ ಆಡ್ ಮಾಡ್ಕೊಳ್ತಾನಲ್ಲ, ಒಂದು ಅವನಿರ್ಬೇಕು ಇಲ್ಲ ಅಂತಂದ್ರೆ ನಾನು ಸಾಯ್ಬೇಕು. ಹಿಂಗಿದ್ದೊಂದು ಆಡ್ ಮಾಡ್ಕೊಂಡ ತಕ್ಷಣ ಅದು ಕೌರವರಿಗೆ ಗೊತ್ತಾಗತ್ತೆ, ಅರ್ಜುನ ಹಿಂಗಿದ್ದೊಂದು ಪ್ರತಿಜ್ಞೆ ಮಾಡ್ಕೊಂಡಿದ್ದಾನೆ. ನಾಳೆ ಯುದ್ಧದಲ್ಲಿ ನಮ್ಮ ಓನ್ಲಿ ಮೋಟೋ ಅಂತಂದ್ರೆ ಜಯದ್ರಥನನ್ನ ಸೇಫ್ ಆಗಿ ಇಡೋದು. ಯಾಕೆ? ಏನೋ ತನ್ನ ಬಾಮೈದ ಅನ್ನೋದು ಒಂದೇ ಕಾರಣಕ್ಕೋಸ್ಕರ ಅಲ್ಲ. ಇಡೀ ಪಾಂಡವರ ಶಕ್ತಿ ಅಂತಂದ್ರೆ ಅರ್ಜುನ. ಅಂದ್ರೆ ಆ ಕುರುಕ್ಷೇತ್ರ ಯುದ್ಧದ ದಿಕ್ಕು ದೆಸೆ ಎಲ್ಲವೂ ನಿಂತಿರೋದು ಅರ್ಜುನನ ಮೇಲೆ. ಹಾಗಾಗಿ ಅರ್ಜುನ ಒಂದ್ ವೇಳೆ ಜಯದ್ರಥನನ್ನ ಕೊಲ್ಲಲಿಲ್ಲ ಅಂತಂದ್ರೆ, ಅವನು ಸತ್ತೋದ ಅಂತಂದ್ರೆ ಇಂಡೈರೆಕ್ಟ್ಲಿ ನಾವು ಯುದ್ಧವನ್ನ ಗೆದ್ದ ಹಾಗೆ. ಯಾರನ್ನ ನಂಬಿಕೊಂಡು ಪಾಂಡವರು, ಹಾಗೆ ಶ್ರೀಕೃಷ್ಣ ಪರಮಾತ್ಮ ಯಾರ ಪರವಾಗಿ ರಥವನ್ನ ಓಡಿಸ್ತಾ ಇರೋದು ಅರ್ಜುನ. ಆ ಅರ್ಜುನನೇ ಬದುಕಿಲ್ಲ ಅಂತಂದ್ರೆ ಗೆದ್ದಂಗೆ ಅಂತ ತುಂಬಾ ಸ್ಟ್ರಾಟಜಿಯನ್ನ ಮಾಡಿ ಜಯದ್ರಥನನ್ನ ಸೇಫ್ ಆಗಿ ಇಟ್ಟಿರ್ತಾರೆ. ಈ ಅರ್ಜುನನಿಗೆ ಅವನು ಹಾಕೊಂಡಿರುವಂತಹ ಪ್ರತಿಜ್ಞೆ ಎಷ್ಟು ಭಾರಿ ಆಗತ್ತೆ ಅಂತಂದ್ರೆ, ಸೂರ್ಯಾಸ್ತ ಆಗ್ತಾ ಇರುತ್ತೆ, ಇನ್ನೇನ್ ಇವನು ಹೊರಗಡೆ ಬರೋದಿಲ್ಲ, ಇವನನ್ನ ಕೊಲ್ಲೋಕ್ ಸಾಧ್ಯ ಇಲ್ಲ ಅಂತ ಅರ್ಜುನನಿಗೆ ಕೂಡ ಗೊತ್ತಾಗತ್ತೆ. ಆದ್ರೆ ಇಲ್ಲಿ ಒಂದು ಅರ್ಜುನನ ಮನಸ್ಥಿತಿಯನ್ನ ನಾವು ಶ್ಲಾಘನೆ ಮಾಡಬೇಕು. ಅವನಿಗೆ ಆ ಯುದ್ಧದಲ್ಲಿ ಏನು ಶುರುವಾಗೋಕ್ಕಿಂತ ಮುಂಚೆ ಒಂದಷ್ಟು ಡೈಲೆಮಾ ಅನ್ನೋದಿರತ್ತಲ್ವಾ, ಆ ಸಮಯದ ನಂತರದ ಉಪದೇಶವನ್ನ ತಗೊಂಡ ಆದ್ಮೇಲೆ ಅವನಿಗೆ ಅವನ ದೇಹದ ಮೇಲೆ ಅಥವಾ ಅವನ ಪ್ರಾಣದ ಮೇಲೆ ಇರುವಂತಹ ಮೋಹ ಹೋಗಿರುತ್ತೆ. ಹಾಗಾಗಿ ಅವನು ಓಕೆ, ನನ್ನ ಅಂತ್ಯ ಹೀಗೆ ಆಗ್ಬೇಕು ಅಂತ ಇದೆ ಅಂತಂದ್ರೆ ನಾನು ಸತ್ತೋಗೋದೇ ಬೆಟರ್. ಇದು ಧರ್ಮಯುದ್ಧ ನಡೆಸ್ತಾ ಇರೋದು ಆ ಶ್ರೀಕೃಷ್ಣ ಪರಮಾತ್ಮ. ಅವನ ಇಚ್ಛೆನೆ ನನ್ನ ಸಾವು ಇದೆ ಅಂತಂದ್ರೆ ನಾನ್ ಯಾರು ತಡಿಯಾಕೆ ಅಂತ ಹೇಳ್ಬಿಟ್ಟು ಅವನು ಅಗ್ನಿ ಸ್ನಾನ ಮಾಡಕ್ಕೆ ರೆಡಿ ಆಗ್ಬಿಟ್ಟಿರ್ತಾನೆ. ಆದ್ರೆ ನಾವ್ ಹೇಳ್ತೀವಲ್ವಾ, ನಾವ್ ಯಾವಾಗ ಕಂಪ್ಲೀಟ್ ಸರೆಂಡ್ರೆನ್ಸ್ ಅನ್ನೋದಾಗತ್ತೆ, ನಮ್ಮ ಕರ್ಮ ಅನ್ನೋದನ್ನ ನಾವು ಪೂರ್ತಿಯಾಗಿ ಕಮಿಟೆಡ್ ಆಗಿ ಮಾಡಿ, ಇನ್ನು ನನ್ನ ಕೈಯಲ್ಲಿ ಏನೂ ಇಲ್ಲ, ನೀನೇನ್ ಮಾಡ್ತೀಯೋ ಅದನ್ನ ನಾನು ತಲೆ ಮೇಲೆ ಇಟ್ಕೊಂಡು ಮಾಡಕ್ ರೆಡಿ ಇದೀನಿ ಅನ್ನೋ ಸರೆಂಡ್ರೆನ್ಸ್ ಅನ್ನೋದು ಎಕ್ಸಿಬಿಟ್ ಆಗುತ್ತಲ್ವಾ, ಅವಾಗ ಒಂದು ಡಿವೈನ್ ಪವರ್ ಅನ್ನೋದು ಆಕ್ಟಿವೇಟ್ ಆಗುತ್ತೆ, ಅದರ ಹೆಲ್ಪ್ ಸಿಗುತ್ತೆ. ಅಥವಾ ಅದನ್ನೇ ನಾವು ಬಹುಶಃ ಮಿರಾಕಲ್ ಆಗೋದು, ಚಮತ್ಕಾರ ಆಗೋದು ಅಂತ ಹೇಳೋದು. ಆ ರೀತಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಏನ್ ಮಾಡ್ತಾನೆ ಅಂತಂದ್ರೆ, ಸೂರ್ಯ ಅಸ್ತ ಆಗಿರೋ ರೀತಿಯಲ್ಲಿ ಭ್ರಮೆಯನ್ನ ಉಂಟು ಮಾಡ್ತಾನೆ, ತನ್ನ ಸುದರ್ಶನ ಚಕ್ರವನ್ನ ಸೂರ್ಯನಿಗೆ ಅಡ್ಡ ಹಿಡಿದು. ಇವಾಗ ಏನಾಗುತ್ತೆ ಈ ಕೌರವರ ಪಡೆಯಲ್ಲಿ ಅಂತಂದ್ರೆ, ಓ ಸೂರ್ಯಾಸ್ತ ಆಗೋಗಿದೆ, ಇಲ್ಲಿಗೆ ಇವತ್ತಿನ ಯುದ್ಧ ಮುಗೀತು, ಇನ್ಮೇಲಂತೂ ಅರ್ಜುನ ಜಯದ್ರಥನನ್ನ ಕೊಲ್ಲೋಕ್ ಸಾಧ್ಯ ಇಲ್ಲ, ಯಾಕೆಂತಂದ್ರೆ ಅದು ಧರ್ಮ ಯುದ್ಧದಲ್ಲಿ ಏನೇನ್ ಕೆಲವೊಂದಿಷ್ಟು ರೂಲ್ಸ್ ಅನ್ನ ಹಾಕೊಂಡಿದ್ರು, ಅದರ ಉಲ್ಲಂಘನೆ ಆಯ್ತು ಎರಡೂ ಕಡೆಯಿಂದ. ಬಟ್
ಇವತ್ತಿನ ದಿನದ ಮಟ್ಟಿಗೆ ಅರ್ಜುನ ಸಾಯೋದಂತೂ ಗ್ಯಾರಂಟಿ ಅಂತ ಕನ್ಫರ್ಮ್ ಆಗಿ ಜಯದ್ರಥ ಫುಲ್ ಖುಷಿಯಾಗಿ ಹೊರಗಡೆ ಬರ್ತಾನೆ. ದೊಡ್ಡದಾಗಿ ಪುಂಖಾನುಪುಂಖವಾಗಿ ಭಾಷಣ ಬಿಗಿತಾ, ಏನೋ ನೀನ್ ಅಂತ ಗಾಂಡೀವಿ ಅಂತೆ, ನನ್ನನ್ನು ಕೊಲ್ಲಕ್ಕಾಗ್ಲಿಲ್ಲ, ಮತ್ತೊಂದಿಲ್ಲ ಮರದೊಂದಿಲ್ಲ ಅಂತ ಅಟ್ಟಹಾಸ ಮಾಡ್ತಾ ಬರ್ತಾನೆ. ಅದು ಬಂದಿದ್ದೆ ಇಲ್ಲಿ ಸೂರ್ಯಾಸ್ತ ಆಗಿರುವಂತಹ ಭ್ರಮೆ ಏನು ಕ್ರಿಯೇಟ್ ಮಾಡಿದ್ದ ನಮ್ಮ ಶ್ರೀಕೃಷ್ಣ ಪರಮಾತ್ಮ ತನ್ನ ಸುದರ್ಶನ ಚಕ್ರವನ್ನ ಸೂರ್ಯನಿಂದ ಆಚೆ ತೆಗಿತಾನೆ. ಆವಾಗ ಫಸ್ಟ್ ರಿಯಲೈಸ್ ಆಗೋದು ಯಾರಿಗೆ ಅಂತಂದ್ರೆ ಶಕುನಿಗೆ. ಇದೆಲ್ಲ ನಾಟಕವನ್ನ ರಚನೆ ಮಾಡಿದ್ದು. ಹಾಗೆ ಇವಾಗ ಜಯದ್ರಥ ಎಲ್ಗೋಗಿ ಸೇರ್ಬೇಕೋ ಅಲ್ಲಿ ಸೇರ್ತಾನೆ. ಯಾಕೆ ಅಂತಂದ್ರೆ ಅರ್ಜುನ ಬಾಣ ಹೂಡಿದ್ದ. ಇದರ ಜೊತೆಗೆ ಜಯದ್ರಥನಿಗೆ ಅವನ ತಂದೆ ಕೊಟ್ಟಿರುವಂತಹ ಒಂದು ವರ ಕೂಡ ಇರುತ್ತೆ. ಏನಪ್ಪಾ ಅಂತಂದ್ರೆ, ಯಾರಾದ್ರೂ ಈ ಜಯದ್ರಥನ ರುಂಡವನ್ನ ಕತ್ತರಿಸಿದ್ರು ಅಂತಂದ್ರೆ, ಅದು ನೆಲಕ್ಕೆ ಬಿತ್ತು ಅಂತಂದ್ರೆ, ಯಾರು ಜಯದ್ರಥನ ರುಂಡವನ್ನ ಕತ್ತರಿಸಿರ್ತಾನೆ ಅವನ ತಲೆ ಛಿದ್ರವಾಗಿರುತ್ತೆ ಅಂತ ಆಗಿರುತ್ತೆ. ಈಗ ಅರ್ಜುನ ಬಾಣ ಹೂಡಿದ್ರು ಕೂಡ ಅರ್ಜುನನ ತಲೆ ಗಟ್ಟಿ ಇಲ್ಲ. ಆದ್ರೆ ಏನಾಗುತ್ತೆ ಅಂತಂದ್ರೆ, ಅರ್ಜುನ ಹೂಡಿರುವಂತಹ ಬಾಣ ಡೈರೆಕ್ಟ್ ಅವನ ರುಂಡವನ್ನ ಕತ್ತರಿಸಿ ಅವನ ತಂದೆ ಯಾರು ಅವನಿಗೆ ವರವನ್ನ ಕೊಟ್ಟಿರ್ತಾನೆ ಅವನ ಮಡಿಲಿಗೆ ಹೋಗಿ ಬೀಳತ್ತೆ. ಜೊತೆಗೆ ಈ ಜಯದ್ರಥನ ತಂದೆ ಕೂಡ ಸತ್ ಹೋಗ್ತಾನೆ. ಇದೆಲ್ಲ ಫಸ್ಟ್ ಗೊತ್ತಾಗೋದು ಶಕುನಿಗೆ. ಇದು ಯಾರ ಮೂಲಕ ನಡುತ್ತು, ಅರ್ಜುನನ ಪ್ರಾಣವನ್ನ ಯಾರು ಕಾಯ್ತಾ ಇದ್ದಾರೆ, ಯಾಕೆ ಕಾಯ್ತಾ ಇದ್ದಾರೆ ಅಂತ ಕಿರ್ಚಾಡ್ತಾನೆ ಶಕುನಿ. ಆದ್ರೆ ಅವತ್ತಿನ ದಿನ ಜಯದ್ರಥ ಸಾಯ್ತಾನೆ. ಅರ್ಜುನನ ಪ್ರಾಣವನ್ನ ಖುದ್ದು ಶ್ರೀಕೃಷ್ಣ ಪರಮಾತ್ಮ ಉಳಿಸ್ತಾನೆ. ಯಾಕೆಂತಂದ್ರೆ ಧರ್ಮದ ಪುನರ್ ಪ್ರತಿಷ್ಠಾಪನೆ ಆಗಬೇಕು ಅಂತಂದ್ರೆ ಪಾಂಡವರ ವಿಜಯ ಅನಿವಾರ್ಯ. ಸೊ ಈ ಒಂದು ಕಥೆಯನ್ನ ನಾನು ಯಾವ ದೃಷ್ಟಿಕೋನದಲ್ಲಿ ನೋಡ್ತೀನಿ ಅಂತಂದ್ರೆ, ಅಂಥ ಭಗವಂತನಿಂದ ಉಪದೇಶ ಪಡೆದಿರುವಂತಹ ನರೋತ್ತಮ ಅಂತ ಕರೆಸ್ಕೊಳ್ಳುವಂತಹ ಅರ್ಜುನನಿಗೂ ಉಪದೇಶ ತಗೊಂಡ ಮೇಲೂ ಮನುಷ್ಯ ಸಹಜ ವೀಕ್ನೆಸ್ ಇತ್ತು. ಈ ಕೆಲಸತಿ ನಾವು ನಮ್ಮನ್ನ ತುಂಬಾ ಟೂ ಮಚ್ ಪಾಸಿಟಿವಿಟಿ ಈಸ್ ಟಾಕ್ಸಿಕ್ ಅಂತ ನಾನು ಯಾವಾಗ್ಲೂ ಹೇಳ್ತೀನಿ. ಅಂದ್ರೆ ನಮ್ಗೆ ನೋವೇ ಆಗ್ಬಾರ್ದು, ನಾವು ಆ ರೀತಿ ಫೀಲೇ ಮಾಡಬಾರ್ದು. ಫೀಲ್ ಮಾಡೋದು ನಾರ್ಮಲ್. ಮನುಷ್ಯನಿಗೆ ಇಮೋಷನ್ಸ್ ಅನ್ನೋದು ಇರಬೇಕು. ಹಾಗಿದ್ರೆ ಮಾತ್ರ ನಾವು ಮನುಷ್ಯ ಅಂತ ಕರೆಸ್ಕೊಳಕ್ ಸಾಧ್ಯ. ಆದ್ರೆ ಒಬ್ಬ ಸೈಕೋಗೂ ಒಬ್ಬ ನಾರ್ಮಲ್ ಪರ್ಸನ್ಗೂ ಏನ್ ಡಿಫ್ರೆನ್ಸ್ ಅಂದ್ರೆ, ಈ ಸೈಕೋಗೆ ಏನೇನ್ ಕೆಟ್ಟ ವಿಚಾರ ಬರುತ್ತೆ ಅವನು ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾನೆ. ಕಾನ್ಸಿಕ್ವೆನ್ಸ್ ಏನೇ ಆದ್ರೂ ಕೂಡ ಅದ್ರ ಬಗ್ಗೆ ಭಯ ಇಲ್ಲದೆ ಒಂಥರ ಹುಚ್ಚಿರುತ್ತೆ ಅದು. ಬಟ್ ಒಬ್ಬ ನಾರ್ಮಲ್ ಪರ್ಸನ್ಗೆ ಈ ಸೈಕೋಗ್ ಬರುವಂತಹ ಎಲ್ಲಾ ಕೆಟ್ಟ ಆಲೋಚನೆ ಬರುತ್ತೆ. ಆದ್ರೆ ಅವನಿಗೆ ಕಾನ್ಸಿಕ್ವೆನ್ಸ್ ನ ಭಯದ ಮೇಲೋ ಅಥವಾ ಅದನ್ನ ಮಾಡಿದ್ರೆ ತಪ್ಪು ಅನ್ನೋದ್ರ ಅರಿವಿನ ಮೇಲೋ ಅದನ್ನ ಎಕ್ಸಿಕ್ಯೂಟ್ ಮಾಡೋದಿಲ್ಲ. ಹಾಗಾಗಿ ನಾವ್ ಏನ್ ಎಕ್ಸಿಕ್ಯೂಟ್ ಮಾಡ್ತೀವಿ, ಏನ್ ಎಕ್ಸಿಕ್ಯೂಟ್ ಮಾಡಬಾರ್ದು ಅನ್ನೋದಿರತ್ತಲ್ವಾ, ಅದೇ ನಮ್ಮನ್ನ ಮನುಷ್ಯರನ್ನಾಗಿ ಮಾಡುತ್ತೆ. ಈ ಇಮೋಷನ್ಸ್ ಇರೋದು ಅದೇನೇ ದೊಡ್ಡ ಜೀವನದ ಯಾವುದೋ ಒಂದು ದೊಡ್ಡ ಸ್ತರಕ್ಕೆ ಹೋದ್ರೂ ಕೂಡ ನಮ್ಮ ಮನುಷ್ಯ ಸಹಜ ಕೆಲವೊಂದಷ್ಟು ಲೋಪ ದೋಷ ಎನ್ನುವುದು ಇರುತ್ತೆ. ಅದ್ರ ಜೊತೆಗೆ ನಾವು ಸಾಯ್ತೀವಿ. ನಾವೆಲ್ಲ ಭಯಂಕರ ದೊಡ್ಡ ಭಗವಂತನ ಗುಣಕ್ಕೆ ಹೋಗ್ಬಿಟ್ವಿ ಅಂತಂದ್ರೆ ಮತ್ತೆ ನಮಗೆ ಜನ್ಮ ಅನ್ನೋದು ಇರೋದಿಲ್ಲ. ಅದನ್ನೇ ಮೋಕ್ಷ ಅಂತ ಕರೆಯೋದು. ಇದರ ಜೊತೆಗೆ ಇನ್ನೊಂದು ಆಂಗಲ್ ಏನಪ್ಪಾ ಅಂತಂದ್ರೆ, ನೋಡಿ ಇಲ್ಲಿ ಅವನು ಪ್ರತಿಜ್ಞೆ ಮಾಡಿದ್ದು ಒಂದು ಸ್ಟುಪಿಡ್ ಎಕ್ಸ್ಟ್ರಾ ಲೈನ್, ನಾನ್ ಸತ್ತೋಗ್ಬಿಡ್ತೀನಿ ಅವನನ್ನು ಕೊಲ್ಲಿಲ್ಲ ಅನ್ನೋದು ಬೇಕಾಗಿರ್ಲಿಲ್ಲ. ಆದ್ರೆ ನಾನು ಸಾಯ್ತಾ ಇದ್ರೂ ಕೂಡ ಅದು ದೇವರ ಇಚ್ಛೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಅಲ್ಲ, ದೇವರ ಮೇಲೆ ಅಟೂಟ ವಿಶ್ವಾಸ ಅಂತ ಹೇಳ್ತಾರೆ. ಅದ್ ಏನೇ ಮಾಡಿದ್ರು ಅದನ್ನ ಅಲ್ಲಾಡ್ಸಕ್ ಸಾಧ್ಯ ಇಲ್ಲ. ನಾನ್ ಸಾಯೋದೇ ಬರ್ಕೊಂಡಿದೆ ಅಂತಂದ್ರೆ ಅದ್ರ ಮೂಲಕ ಒಳ್ಳೇದಾಗತ್ತೆ ಅನ್ನೋದೇ ವಿಧಿ ಲಿಖಿತ ಆಗಿದ್ರೆ ನಾನು ಅದಕ್ಕೂ ರೆಡಿ. ಈ ದೇಹದ ಮೇಲಾಗ್ಲಿ ಈ ಪ್ರಾಣದ ಮೇಲಾಗ್ಲಿ ವ್ಯಾಮೋಹವನ್ನ ಇಟ್ಟುಕೊಂಡು ಭಗವಂತನ ಇಚ್ಛೆಗೆ ವಿರುದ್ಧವಾಗಿ ನಡೆಯುವಂತಹ ಯಾವುದೇ ರೈಟ್ಸ್ ನನಗಿಲ್ಲ ಅನ್ನುವಂತಹ ಸ್ಪಿರಿಚುವಲ್ ಮೈಂಡ್ ಸೆಟ್ ಇದೆ ಅಲ್ಲ, ಇದು ಕೂಡ ಈ ಒಂದು ಕಥೆಯಿಂದ ನಮ್ಮ ಟೇಕ್ಅವೇ. ನಿಮಗೇನಿಸ್ತು? ಟ್ರೂ ಇಮೋಷನ್ ಈ ಕಥೆ ಕೇಳಿದ ತಕ್ಷಣ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದು ಈ ವಾರದ ಸನಾತನ ಕಥನ. ಮತ್ತೆ ನಿಮ್ಮ ಭೇಟಿ ಬರುವ ಭಾನುವಾರ ಬೆಳಿಗ್ಗೆ ಶಾರ್ಪ್ 9 o'clock. ಲೋಕ ಸಮಸ್ತ ಸುಖಿನೋ ಭವಂತು.